ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ನಾನು ನಿಮ್ಮ ಮಧುರಾ. ನಾನಿವತ್ತು ಮೈಸೂರು ಟ್ರಿಪ್ದು 3ನೇ ದಿನದ ಬ್ಲಾಗ್, ಅಂದರೆ ವಂದೇ ಭಾರತ್ ಎಕ್ಸ್ಪ್ರೆಸ್ಸಲ್ಲಿ ಮೈಸೂರಿಂದ ಬೆಂಗಳೂರಿಗೆ ಬಂದಿರೋ ಬ್ಲಾಗ್ ಇದಾಗಿರುತ್ತೆ. ನಾವು ಬೆಳಗ್ಗೆನೇ ಎದ್ದು 5:15ಗೆ ಎದ್ದು ರೆಡಿಯಾಗಿ ಓಲಾ ಬುಕ್ ಮಾಡ್ಕೊಂಡಿದ್ವಿ, ಓಲಾ ಆಟೋ. ಅದರಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. 6:30ಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇತ್ತು, ಅದಕ್ಕೋಸ್ಕರ ನಾವು ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಬೇರೆ ಲೋಕಲ್ ಆಟೋಗಳು ಸಿಗೋದಿಲ್ಲ ಅಷ್ಟು ಬೇಗ ಅಂತ ಓಲಾ ಬುಕ್ ಮಾಡ್ಕೊಂಡಿದ್ವಿ. 6 ಗಂಟೆಗೆ ಹೊರಡೋದಿತ್ತು, 6:30ಗಲ್ಲ, ಸಾರಿ 5:25ಕ್ಕೆ ರೈಲ್ವೆ ಸ್ಟೇಷನಿಗೆ ಬಂದುಬಿಡ್ತು. ನಾನು ವೈಟ್ ಆ್ಯಂಡ್ ಬ್ಲೂ ಇದ್ದಲ್ಲ, ಅದು ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಆರೆಂಜ್ ಕಲರ್ದು ಬಂದಿತ್ತು. ಇದಿಲ್ಲಿಂದ ಚೆನ್ನೈಗೆ ಹೋಗೋದು, ಮೈಸೂರು ಟು ಚೆನ್ನೈ. ಸಣ್ಣದಾಗಿ ಮಳೆನೂ ಬರ್ತಾ ಇತ್ತು. ನಾನು ಆ್ಯಕ್ಚುಲಿ ಹಿಂದಿನ ದಿನವೇ ಮನೆಗೆ ಬರೋ ಪ್ಲ್ಯಾನ್ ಇತ್ತು, ಬಟ್ ಸಂಜೆ ಮೇಲೆ ಎಲ್ಲೂ ಮೈಸೂರಿಂದ ಬೆಂಗಳೂರಿಗೆ ವಂದೇ ಭಾರತ್ ಎಕ್ಸ್ಪ್ರೆಸ್ ಇರಲಿಲ್ಲ. ಇದಕ್ಕೋಸ್ಕರನೇ ಒನ್ ಡೇ ಹಾಲ್ಟ್ ಮಾಡಿ ಮತ್ತೆ ಬಂದ್ವಿ, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ. ಹೀಗೆ ಯೂಟ್ಯೂಬಲ್ಲಿ ಬೇರೆ ಕಡೆ ಎಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದಾಗ ಅನಿಸಿತು ಹೋಗಬೇಕು ಅಂತ. ಅದಕ್ಕೆ ಈಗೊಂದು ಟೈಮ್ ಬಂತು. ಯಾವ ಕಡೆ ಹೋಗೋದು, ಆ ಕಡೆ ಹೋಗೋದಾ, ಈ ಕಡೆ ಹೋಗೋದಾ ಗೊತ್ತಾಗ್ತಿರ್ಲಿಲ್ಲ ನನಗೆ. ಅದಕ್ಕೆ ನೋಡಿಕೊಂಡು ಹೋಗ್ತಾ ಇದ್ದೆ. ತುಂಬಾ ಕ್ಲೀನ್ ಇತ್ತು. ಅಲ್ಲೊಂದು ಬಟನ್ ಒತ್ತಿದ್ರೆ ಡೋರ್ ಓಪನ್ ಆಗುತ್ತೆ, ಆಟೋಮೆಟಿಕ್ ಕ್ಲೋಸ್ ಆಗುತ್ತೆ. ಬೆಳಗ್ಗೆ ತುಂಬ ಜನ ಏನಿರಲಿಲ್ಲ. ಎಲ್ಲಿ ನನ್ನ ನಂಬರು, ನಮ್ಮಿಬ್ರದ್ದು ಸೀಟ್ ಎಲ್ಲಿ ಅಂತ ನಾನು ಹುಡುಕ್ತಾ ಇದ್ದೆ. ಲಾಂಗ್ ಜರ್ನಿ ಇದ್ದಲ್ಲೆಲ್ಲ ತುಂಬ ಕಂಫರ್ಟ್ ಅನಿಸುತ್ತೆ. ಆ ಟ್ರೈನ್ ನೋಡಿಬಿಟ್ರೆ ಇದು ಎಷ್ಟು ಕಂಫರ್ಟ್ ಅನಿಸುತ್ತೆ ಅಂದರೆ ಫ್ಲೈಟಲ್ಲಿ ಒಂದು ಫೀಲ್ ಬರುತ್ತೆ. ಸ್ಪೀಡೇನು ಅಷ್ಟಿಲ್ಲ, ಬಟ್ ಒಳಗಡೆ ಕಂಫರ್ಟ್ ಅಷ್ಟು ಚೆನ್ನಾಗಿದೆ. ಇಲ್ಲಿ ಪರ್ಸು ಹೀಗೆ ನೇತಾಕೋಬೋದು, ವಾಟ್ರ್ ಬಾಟಲ್ ಅಲ್ಲೂ ಇಡ್ಬೋದು, ಇಲ್ಲೂ ಇಡ್ಬೋದು ಕೆಳಗಡೆ. ಇದು ಕಾಲಿಟ್ಕೊಳ್ಳೋದಕ್ಕೆ ಅಂತ ನಮ್ಮನೆಯವರು ಹಿಂಗೆ ಓಪನ್ ಮಾಡೋದಂತ ನೋಡ್ತಾಯಿದ್ರು. ಫಸ್ಟ್ ಗೊತ್ತಾಗಲಿಲ್ಲ ಅವ್ರಿಗೂ. ಹೀಗೆ ನಿಧಾನ ಪ್ರೆಸ್ ಮಾಡಿದ್ರೆ ಓಪನ್ ಆಗುತ್ತೆ. ಪ್ರೆಸ್ ಅಂತ ಅಂದ್ಕೊಂಡ್ರು ಅವರು ಫಸ್ಟು. ಹೀಗೆ ಎಳೆದ್ರೆ ಸಾಕು, ಬರುತ್ತೆ. ನಾನು ಏನಿದು ಅಂತ ನೋಡ್ತಾ ಇದ್ದೆ, ಟೇಬಲ್ ಹೆಂಗೆ ಬರುತ್ತೆ ಅಂತ. ಆ್ಯಕ್ಚುಲಿ ಬಟನ್ನೆಲ್ಲ ಓದ್ತಾ ಇದ್ದೀನಿ ನಾನು. ಅದು ಬಟನ್ನು ಆಟೋಮೆಟಿಕ್ ಮೇಲೆ ಬರುತ್ತೆ ಟೇಬಲು ಅಂತ. ಬಂದಿಲ್ಲ ಅದು, ಹಿಂಗೆ ಎತ್ತಬೇಕು ಅದನ್ನು. ನೀವೇ ಮಾಡಿ ಇಲ್ಲಿ ನೋಡಿ, ಹೀಗೆ ತೆಗಿಯೋದು ಊಟ ಮಾಡೋಕ್ಕೆ ಅಥವಾ ಏನಾದರೂ ಇಟ್ಕೊಳ್ಳೋಕ್ಕೆ, ಅದಕ್ಕೆ ಅಂತ ಟೇಬಲ್ಲು. ನಕ್ಕು ಬರುತ್ತೆ ನನಗೆ. ನಾನು ಬಟನ್ ಪ್ರೆಸ್ ಮಾಡ್ತಾಯಿದ್ದೀನಿ, ಆಟೋಮೆಟಿಕ್ಕಾಗಿ ಬರುತ್ತೆ ಅಂತ. ಇಲ್ಲಿ ನೋಡಿ, ಇಲ್ಲಿ ತಿಂಡಿ ಇಟ್ಕೊಂಡು ತಿನ್ನೋದಕ್ಕೆ. ಆಮೇಲೆ ಸೀಟು ಫುಲ್ ಹಿಂಗೆ ಹಿಂದೆ ಹೋಗುತ್ತೆ, ಕಂಫರ್ಟಾಗಿ ಕೂತ್ಕೋಬೋದು. ಅಲ್ಲಿ ಬಟನ್ ಪ್ರೆಸ್ ಮಾಡಿದ್ರೆ ಲೆಫ್ಟಲ್ಲಿ ಮುಂದೆ ಬರುತ್ತೆ, ಸೆಮಿ ಸ್ಲೀಪರ್ ಥರ. ಇದು ಇಲ್ಲಿ ಪ್ರೆಸ್ ಮಾಡಿದ್ರೆ ಇಲ್ಲೇ ಫುಟ್ಬೋರ್ಡ್ ಮೇಲೆ ಹೋಗುತ್ತೆ. ಅದು ಪೂರ್ತಿ ಹೋಗಿಲ್ಲ, ಸ್ವಲ್ಪ ಕಾಲಲ್ಲೇ ತಳ್ಳಬೇಕು.
ಹೊರಡ್ತು 6 ಗಂಟೆಗೆ ಟ್ರೈನ್ ಮೈಸೂರಿಂದ. ತುಂಬ ಸ್ಪೀಡಾಗಿ ಹೋದಂಗೇನು ಅನಿಸೋದಿಲ್ಲ, ಅದರಷ್ಟೇ ಒಂದು 100 ಕಿಲೋಮೀಟರ್ ಸ್ಪೀಡಲ್ಲಿ ಅನಿಸುತ್ತೆ ಅಷ್ಟೇ ಹೋಗ್ತಿರುತ್ತೆ. ಬಟ್ ಕಂಫರ್ಟ್ ಮಾತ್ರ ತುಂಬ ಚೆನ್ನಾಗಿದೆ. ಫುಲ್ AC ಇರೋದ್ರಿಂದ, ಕ್ಲೋಸ್ ಇರೋದ್ರಿಂದ ಏನು ಸೌಂಡು ಗೊತ್ತಾಗೋದಿಲ್ಲ, ಅಷ್ಟು ಚೆನ್ನಾಗಿದೆ ಒಳಗಡೆಯಿಂದ. ಆಮೇಲೆ ಬೆಳಗ್ಗೆ ಆಗಿದ್ದರಿಂದ ನ್ಯೂಸ್ ಪೇಪರ್ ಕೊಟ್ಟರು ಫ್ರೀಯಾಗಿ, ನಾವೇ ಓದ್ಕೊಂಡು ನಾವೇ ಇಟ್ಕೋಬೋದು. ಆಮೇಲೆ ಒಂದು ರೆಡ್ ರೋಸ್ ಕೊಟ್ಟರು. Passengers who have opted for and travelling up to Mandya will be served morning tea alone, and for passengers travelling up to Bangalore, Krishnarajpuram, Katpadi ಎಲ್ಲ ಕಡೆನೂ ಈ ಥರ ಟ್ರೈನ್ ಬಂದುಬಿಟ್ರೆ ತುಂಬಾ ಚೆನ್ನಾಗಿರುತ್ತೆ ಓಡಾಡೋದಕ್ಕೆ. ಲಾಂಗ್ ಜರ್ನಿ ಇದ್ದಾಗಂತೂ ತುಂಬ ಕಂಫರ್ಟ್ ಅನಿಸುತ್ತೆ. available on payment basis depending on the availability. Any assistance regarding catering services, please contact onboard IRCTC official. For any other assistance, ಆದರೂ you may ಇನ್ನೊಂದು contact ವಿಷಯ ಏನಂದರೆ, onboard train captain. ತಿನ್ನೋ ವಿಚಾರದಲ್ಲಿ ನಮಗೆ ಈ ಬೇರೆ ಟ್ರೈನಲ್ಲೆಲ್ಲ ಬರುತ್ತಲ್ಲ ಅವಾಗವಾಗ, ಆ ಥರ ಫುಡ್ಡು ಇಲ್ಲಿ ಸಿಗೋದಿಲ್ಲ. ಇಲ್ಲಿ ನಾವು ಎಷ್ಟೇ ದುಡ್ಡು ಕೊಟ್ಟು ತೊಗೊಂಡ್ರು ಟೇಸ್ಟ್ ಮಾತ್ರ ಚೂರು ಚೆನ್ನಾಗಿರೋದಿಲ್ಲ, ಅಲ್ಲಿನೇ ಸೂಪರ್ ಇರುತ್ತೆ. ಆಮೇಲೆ ಕಾಂಪ್ಲಿಮೆಂಟ್ರಿ ಅಂತ ಟೀ ಆರ್ ಕಾಫಿ ಬಂತು. ಏನು ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಫಸ್ಟು ಟೀ ಕೊಟ್ಟು ಹೋಗಿರ್ತಾರೆ, ಟೀ ಪೌಡರು. ಆ್ಯಕ್ಚುಲಿ ನಾವಿಬ್ಬರು ಇದ್ವಿ, ಸೊ ಒಂದು ಕಾಫಿ ಒಂದು ಟೀ ತೊಗೊಳ್ಬೋದಿತ್ತು ಟೇಸ್ಟ್ ನೋಡೋಣ ಅಂತ. ನಾವಿಬ್ಬರು ಕಾಫಿ ತೊಗೊಂಡ್ವಿ. ವರ್ಸ್ಟಾಗಿತ್ತು ಕಾಫಿ ಟೇಸ್ಟ್ ಮಾತ್ರ, ಅಯ್ಯೋ. ಜೊತೆಗೆ ಬಿಸ್ಕೆಟ್ ಕೊಟ್ಟಿದ್ರು, ಅದ್ರ ಮೇಲೆ ಒಂದು ಸ್ವಲ್ಪ ಕಾಫಿ ಇಳಿತು ಬಿಟ್ಟರೆ, ಇಲ್ಲಾಂದರೆ ಕುಡಿಯೋದಕ್ಕೆ ಆಗಲ್ಲ, ಅಷ್ಟು ಕೆಟ್ಟದಾಗಿತ್ತು. ಅವ್ರ ಕಪ್ಪಲ್ಲಿ ಬಿಸಿನೀರು ಹಾಕ್ಕೊಡ್ತಾರೆ. ನಾವು ಈ ಪ್ಯಾಕೆಟಲ್ಲಿ ಕಾಫಿ ಪೌಡರು ಶುಗರ್ ಎರಡು ಮಿಕ್ಸ್ ಆಗಿರುತ್ತೆ, ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಇದಕ್ಕೆ ಯಾವುದೇ ದುಡ್ಡಿಲ್ಲ, ಇದು ನಮ್ಮ ಟಿಕೆಟೆಲ್ಲ ಆ್ಯಡ್ ಆಗಿರುತ್ತೆ. ನಾವು ಬಂದಿದ್ದು ಎಕ್ಸಿಕ್ಯೂಟಿವ್ ಚೇರ್ ಕಾರು. ಇದು 950 ಟಿಕೆಟು ಪ್ಲಸ್ 175 ಕೇಟ್ರಿಂಗ್ ಇರುತ್ತೆ. ಬೇಕಾದರೆ ಬುಕ್ ಮಾಡ್ಕೊಬೋದು 175, ಇಲ್ಲ ಅಂದರೆ ಬಿಡ್ಬೋದು. ಅಲ್ಲೇ ಆದ್ರೂ ಬೇಕಾದ್ರೆ ತೊಗೋಬೋದು. ಅವೈಲೇಬಿಲಿಟಿ ಇದೆ ಅಂತ ಅಲ್ಲಿ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ, ಕೇಳ್ತಾರೆ ಬೇಕಾ ಟಿಫನ್ ಅಂತ, ಬೇಕಂದರೆ ತೊಗೋಬೋದು. ಚೇರ್ ಕಾರ್ ಆದರೆ 478 ಟಿಕೆಟ್ ಇರುತ್ತೆ, ಕ್ಯಾಟರಿಂಗ್ ಆದರೆ 142 ಇರುತ್ತೆ, ಟೋಟಲ್ 620 ಇರುತ್ತೆ. ಸೊ ನಾವು ಈ ಬಿಸ್ಕೆಟಿನ ಒಂದು ಬಲದ ಮೇಲೆ ಏನಂತಾರೆ, ಬಿಸ್ಕೆಟ್ ಇದ್ದಿದ್ದರಿಂದ ನಮಗೆ ಕಾಫಿ ಇಳೀತು. ಇದೆಲ್ಲ ಸೇರಿನ ಬಿಲ್ಲ. ಇದೇನ ತಿಂಡಿ? Good morning. Southwestern Railways welcomes all the passengers boarded at Mandya. Thank you for travelling on Vande Bharat Express. Please note, passengers who have opted for and travelling up to Bangalore, Krishnarajpuram, Katpadi and Chennai will be served morning tea and breakfast. ಆಮೇಲೆ ಕಾರ್ನ್ಫ್ಲೇಕ್ಸ್ ಕೊಟ್ಟಿದ್ರು, ಮತ್ತು ಶುಗರ್ ಕೊಡ್ತಾರೆ. ಆಮೇಲೆ ಈ ಬೌಲ್ ಕೊಟ್ಟು ಹೋಗಿರ್ತಾರೆ ಅವರು, ಮಿಲ್ಕ್ ಇದಕ್ಕೆ ಹಾಕ್ತಾರೆ ಬೌಲ್ಗೆ. ನಾವು ಕಾರ್ನ್ಫ್ಲೇಕ್ಸ್ನ ಮತ್ತು ಶುಗರ್ನ ಆ್ಯಡ್ ಮಾಡಿಕೊಂಡು ತಿನ್ಬೋದು. ಇದೆಲ್ಲನೂ ಟಿಕೆಟ್ ಅಂದರೆ 950ಲೇ ಇನ್ಕ್ಲೂಡೆಡ್. ಇದು ಎಕ್ಸ್ಟ್ರಾ ಪೇ ಏನಿರಲ್ಲ ಇದಕ್ಕೆ. ಕಾಫಿ ಮತ್ತು ಕಾರ್ನ್ಫ್ಲೇಕ್ಸ್ ಕೊಡ್ತಾರೆ ಅವರೇ. ಆಮೇಲೆ ವಾಶ್ರೂಮ್ ಹಿಂಗಿದೆ ನೋಡೋಣ ಅಂತ ಬಂದ್ವಿ. ಒಂದು ವೆಸ್ಟರ್ನ್, ಒಂದು ಇಂಡಿಯನ್. ಕ್ಲೀನ್ ವಿಚಾರದಲ್ಲಿ ಮಾತ್ರ ಎರಡು ಮಾತಿಲ್ಲ, ಅಷ್ಟು ಕ್ಲೀನಾಗಿದೆ. ಒಂದು ಸ್ಮೆಲ್ ಕೂಡ ಇಲ್ಲ, ತುಂಬಾ ಚೆನ್ನಾಗಿದೆ. ಏನು ತುಂಬ ದೊಡ್ಡದಾಗಿ ಇಲ್ಲ, ನಾರ್ಮಲಲ್ಲಿ ಇರೋ ಅಷ್ಟೇ ಇತ್ತು, ಬಟ್ ತುಂಬ ಕ್ಲೀನ್ ಇದೆ. ನಮ್ಮ ಮನೆಯವರು ವೆಸ್ಟರ್ನ್ ಟಾಯ್ಲೆಟ್ ನೋಡ್ಕೊಂಬಂದರು. ನಾನೊಂದ್ಸರಿ ನೋಡ್ಕೊಂಬರೋಣ ಅಂತ ಹೋದೆ.
ಜನ ಏನು ತುಂಬ ಜನ ಇರಲಿಲ್ಲ, ಒಂದು 10ರಿಂದ 15 ಜನ ಇದ್ದರು ಅಷ್ಟೇ. ಈ ಬಟನ್ ಒತ್ತಿದ್ರೆ ಓಪನ್ ಆಗುತ್ತೆ, ಆಟೋಮೆಟಿಕ್ಕಾಗಿ ಡೋರ್ ಕ್ಲೋಸ್ ಆಗುತ್ತೆ. ಇದು ಇಂಡಿಯನ್ ಟಾಯ್ಲೆಟ್. ಈ ಶೇಕ್ ಆಗೋದು, ದಬ ದಬ ಅನ್ನೋದು ಆ ಟ್ರೈನಲ್ಲೆಲ್ಲ ಆಗುತ್ತಲ್ಲ, ಅಷ್ಟೆಲ್ಲ ಆಗಲ್ಲ. ಸ್ವಲ್ಪ ಸ್ಮೂತ್ ಇದೆ ಈ ಟ್ರೈನು. ಈ ಚೇರ್ನ ಒಂದ್ಸರಿ ರೊಟೇಟ್ ಮಾಡಿ ನೋಡೋಣ ಅಂತ ಬಂದ್ವಿ. ಸೀನ್ರಿ ಇರುವಂಥ ಏರಿಯಾಕ್ಕೆ ಹೋದರೆ ತುಂಬ ಚೆನ್ನಾಗಾಗುತ್ತೆ ನೋಡೋದಕ್ಕೆ. ಕೂತ್ಕೊಳ್ಳಿ. ಹೋದ್ಮೇಲೆ ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ನೋಡಬೇಕಲ್ಲ ಅಂತ ಎಲ್ಲದನ್ನು ಟ್ರೈ ಮಾಡಿ ನೋಡಿದ್ವಿ. ಈ ಹೆಂಡ್ತೀರಂದರೆ ಇಷ್ಟೇ ಅಲ್ಲ, ಅಲ್ಲಿ ತೆಗಿರಿ, ಇಲ್ಲಿ ತೆಗಿರಿ, ಹಾಕಿ ಫೋಟೋ ತೆಗಿರಿ, ಈ ಫೋಟೋ ತೆಗಿರಿ ಅಂತ ಗಂಡಂದ್ರ ತಲೆ ತಿಂತೀವಿ. ಆಮೇಲೆ ಫುಡ್ ಬಂತು, ನೋಡೋಣ ಅಂತ ಅಲ್ಲೇ ಆರ್ಡ್ರ್ ಮಾಡಿದ್ವಿ. 175 ಒಬ್ಬರಿಗೆ. ನೋಡಿ, ಒಂದು ಜ್ಯೂಸ್ ಕೊಟ್ಟಿದ್ರು, ರಿಯಲ್ ಅವ್ರದ್ದು ಒಂದು ಆ್ಯಪಲ್ ಜ್ಯೂಸು. ಆಮೇಲೆ ಒಂದು ಆಲೂ ಭುಜಿಯಾ ಕೊಟ್ಟಿದ್ರು. ಆಮೇಲೆ ಪೊಂಗಲ್ಲು, ಕೇಸರಿ ಬಾತ್, ವಡೆ, ಸಾಂಬಾರು ಮತ್ತು ಚಟ್ನಿ ಕೊಟ್ಟಿದ್ರು. ಟೇಸ್ಟ್ ಒಂಚೂರು ಚೆನ್ನಾಗಿರಲಿಲ್ಲ. ವಡೆನೂ ಒತ್ತಕ್ಕೆ ಹಾರಕ್ಕೆ ಹೋಗ್ಬೇಕು. ಉಪ್ಪಿಲ್ಲ, ಹುಳಿ ಇಲ್ಲ, ಏನೂ ಇಲ್ಲ. ಹಾಗಿತ್ತು ಪೊಂಗಲು. ಒಟ್ಟು ತಿನ್ನಬೇಕಲ್ಲ ಅಂತ ತಿನ್ಕೊಂಬಂದ್ವಿ. 175 ವೇಸ್ಟು. ಆಮೇಲೆ ಕಾರ್ನ್ಫ್ಲೇಕ್ಸ್ ನಾವು ಈಗ ತಿನ್ನೋದು ಬೇಡ, ಈ ತಿಂಡಿ ಟ್ರೈ ಮಾಡೋಣ ಅಂತ ಅದನ್ನು ಹಾಗೆ ಬ್ಯಾಗಲ್ಲಿ ಇಟ್ಕೊಂಡಿದ್ವಿ. ಅಂತೂ ಮೆಜೆಸ್ಟಿಕ್ ಬಂತು. ನಮ್ಮ ಮನೆಯವ್ರಿಗೂ ನೆಕ್ಸ್ಟ್ ಡೇ ಕೆಲಸ ಇತ್ತು. ಸೊ ಮೆಜೆಸ್ಟಿಕ್ಕಲ್ಲಿ ಇಳಿದು ಬೇಗ ನಮ್ಮ ಮನೆಗೆ ಹೋಗಬೇಕಿತ್ತು. ನಾನು ಯಾಕೆ ತಿರುಗಿ ನೋಡ್ತೀನಿ ಗೊತ್ತಾ, ಇವ್ರು ಬಂದಿದ್ದಾರೋ ಇಲ್ಲೋ ಅಂತ. ನಾನು ಯಾವಾಗಲೂ ಹಾಗೆ ನನ್ನ ಜೊತೆಗೆ ಹೋಗೋವಾಗೆಲ್ಲ ಕತೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ. ನಾನು ಹಿಂದೆ ಬಂದೇ ಇರಲ್ಲ, ಕೈ ಹಿಡ್ಕೊಂಡು ಹೋದ್ರೆ ಪರವಾಗಿಲ್ಲ, ಹೀಗೆ ಒಬ್ಬರಿಂದ ಒಬ್ಬರು ಹೋಗೋವಾಗ ಇದೇ ಥರ ಆಗುತ್ತೆ. ನಾನು ಕತೆ ಹೇಳ್ಕೊಂಡು ಹೋಗ್ತಾ ಇರ್ತೀನಿ, ತಿರುಗಿ ನೋಡಿದ್ರೆ ಅವ್ರು ಬಂದೇ ಇರಲ್ಲ. ಅದಕ್ಕೆ ಪದೇ ನೋಡ್ಕೊತೀನಿ ಬಂದರೋ ಇಲ್ಲೋ ಅಂತ. ಮೆಜೆಸ್ಟಿಕ್ ಬಂತು, ಇಳ್ಕೊಂಡ್ವಿ. ಇಲ್ಲಿಂದ ನಾವು ಮೆಟ್ರೋದಲ್ಲಿ ನಮ್ಮ ಮನೆಗೆ ಹೋದ್ವಿ. ಇದಿಷ್ಟು ವಂದೇ ಭಾರತ್ ಎಕ್ಸ್ಪ್ರೆಸ್ ಆ್ಯಂಡ್ ಲಾಸ್ಟ್ ಡೇ ವ್ಲಾಗ್ ಇದು. ಮೈಸೂರು ಟ್ರಿಪ್ದು ಲಾಸ್ಟ್ ಡೇ. ಸೊ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇನ್ನಷ್ಟು ವೀಡಿಯೋಗೋಸ್ಕರ ನನ್ನ ಚಾನಲ್ನ ಲೈಕ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಟೇಕ್ ಕೇರ್ ಆಲ್.